ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದಂತಹ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ODI ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡ ಒಂದು ಹೀನಾಯವಾಗಿ ಸೋಲಿತು. ಹಾಗೆ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನೆಲ್ಲ ಹೇಳಿದ್ರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಬರೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಇದೇ ತರ ಅಪ್ಡೇಟ್ ದಿನ ಬರ್ತಾ ಇರುತ್ತೆ. ಹಾಗೆ ಬಗ್ದಲ್ಲೇ ಇರುವಂತಹ ಬೆಲ್ ಕಡೆ ಒತ್ತಿ ನಾವು ಯಾವ್ದಾದ್ರು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ನಿನ್ನೆ ಮ್ಯಾಚ್ ನಲ್ಲಿ ನಮ್ಮ ಭಾರತ ತಂಡ 44 ಓವರ್ಗೆ ಸೋತಿತು ಅಂತ ಹೇಳ್ಬೋದು. ಅದು ಯಾವ ತರ ಅಂತ ನೋಡಿದ್ರೆ, ವಿರಾಟ್ ಕೊಹ್ಲಿ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಾವು ಇನ್ನೂ ಕೂಡ ಚೆನ್ನಾಗಿ ಆಡಬಹುದಾಗಿತ್ತು, ಬ್ಯಾಟಿಂಗ್ ಅಲ್ಲಿ ಇನ್ನೂ ಕೂಡ ನಾವು ರನ್ ಮಾಡಿ 300 ತನಕ ಟಾರ್ಗೆಟ್ ಕೊಡಬಹುದಾಗಿತ್ತು, ಬಟ್ ಅದು ಆಗ್ಲಿಲ್ಲ. ಬಾಲಿಂಗ್ ಅಲ್ಲಿ ಅಷ್ಟೇ ಒಂದು ಬೇಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದುಕೊಳ್ಬೇಕು ಆಗ್ಲಿಲ್ಲ, ಹೀಗಾಗಿ ನಾವು ಸೋತ್ಕೊಳ್ಬೇಕಾಯ್ತು ಅಂತ ಹೇಳಿದ್ರು. ಹಾಗೆ ಮ್ಯಾಚ್ ನಲ್ಲಿ ನಡೆದಂತಹ ಒಂದು ಸಮಯ ನೋಡೋದಾದ್ರೆ, ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ನಾವು ಮೊದಲಿಗೆ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಭಾರತ ತಂಡ ಮೊದಲಿಗೆ ಬ್ಯಾಟಿಂಗ್ ಶುರು ಮಾಡುತ್ತೆ. ಹಾಗೆ ಓಪನರ್ ಆಗಿ ಶುಭ್ಮನ್ ಗಿಲ್ ಮತ್ತೆ ರೋಹಿತ್ ಶರ್ಮಾ ಬರ್ತಾರೆ. ಬಟ್ ರೋಹಿತ್ ಶರ್ಮಾ 47 ಎಸೆತಗಳಲ್ಲಿ 26 ರನ್ ಹೊಡೆದು ಔಟ್ ಆಗಿ ಹೋಗ್ತಾರೆ. ಮತ್ತು ಶುಭ್ಮನ್ ಗಿಲ್ ಅವರು 30 ಬಾಲ್ಗಳಿಗೆ 31 ರನ್ ಹೊಡೆದು ಔಟ್ ಆಗ್ತಾರೆ. ಹಾಗೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು ನಿಂತು ಚೆನ್ನಾಗಿ ಆಡಿದ್ರು. 66 ಬಾಲ್ಗೆ 65 ರನ್ ಹೊಡೆದ ಮೂಲಕ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ. ಹಾಗೆ ಇಶಾನ್ ಕಿಶನ್ ಅವರು ಮತ್ತು KL ರಾಹುಲ್ ಅವರು ಆಡ್ತಾ ಇಲ್ಲ ಅಂತ ಹೇಳಿ ಆ ಜಾಗದಲ್ಲಿ ಇಶಾನ್ ಕಿಶನ್ ಅವರನ್ನು ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ಬಟ್ ಇಶಾನ್ ಕಿಶನ್ ಅವರು ಕೂಡ 8 ಬಾಲ್ಗಳಲ್ಲಿ 1 ರನ್ ತೆಗೆದುಕೊಂಡು ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಒಂದು ಎಂಡ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ನಿಂತಾಡ್ತಾ ಇರೋದು ಯಾರು ಅಂತ ನೋಡಿದ್ರೆ ಶ್ರೇಯಸ್ ಅಯ್ಯರ್ 61 ಬಾಲ್ಗಳಲ್ಲಿ 66 ರನ್ ಹೊಡೆದರ ಮೂಲಕ ನಮ್ಮ ತಂಡಕ್ಕೆ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕಿ ಕೊಟ್ಟರು. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಗುರುನಾಥ್ ಹಾಗೆ ಬೂಮ್ರಾ ಅವರು ಕೂಡ 20 ರನ್ ಹೊಡಿತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆಗಿ 223 ರನ್ ಕೊಟ್ಟು ಟಾರ್ಗೆಟ್ ಕೊಡ್ತಾರೆ. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ ಕೇವಲ 44 ಓವರ್ ಅಲ್ಲಿ ಚೆಚ್ಚಿ ಬಿಸಾಕ್ತಾರೆ ಅಂತಾನೆ ಹೇಳ್ಬೋದು. ಅದು ಹಾಗೆ ನಮ್ಮ ಭಾರತ ತಂಡ ಬಾಲ್ಗಳು ಯಾವ ತರ ಬೌಲಿಂಗ್ ಮಾಡಿದ್ರು ಅಂತ ನೋಡೋದಾದ್ರೆ, ಬೂಮ್ರಾ ಅವರು 10 ಓವರ್ ಹಾಕಿ 45 ರನ್ ಕೊಟ್ಟು ಒಂದು ವಿಕೆಟ್ ತಗೊಂಡ್ರೆ, ಮತ್ತು ಪ್ರಸಿದ್ಧ ಕೃಷ್ಣ 10 ಓವರ್ ಹಾಕಿ 52 ರನ್ ಕೊಟ್ಟು ಒಂದು ವಿಕೆಟ್ ತೆಗಿತಾರೆ. ಅದಾದ್ಮೇಲೆ ಗುರುನೂರ್ ಅವರು 10 ಓವರ್ ಹಾಕಿ 67 ರನ್ ಕೊಟ್ಟು 2 ವಿಕೆಟ್ ತಗೋತಾರೆ. ಕಳೆದ ಮ್ಯಾಚ್ ನಲ್ಲಿ ಅವರು ಕೂಡ ವಿಕೆಟ್ ತಗೊಂಡಿದ್ರು. ಅದಾದ್ಮೇಲೆ ಶಿವಮ್ ದುಬೆ ಅವರು 6 ಓವರ್ ಹಾಕಿ 32 ರನ್ ಕೊಟ್ಟು ಒಂದು ವಿಕೆಟ್ ತಗೊಂಡ್ರು. ಇನ್ನು ಅಕ್ಷರ್ ಪಟೇಲ್ 9 ಓವರ್ ಹಾಕಿ 35 ರನ್ ಕೊಟ್ಟು ಒಂದು ವಿಕೆಟ್ ನ ತೆಗೆದುತ್ತಾರೆ. ಇಲ್ಲಿ ನಾವು ಭಾರತ ತಂಡ ಮತ್ತೇನಾದ್ರೂ ಬ್ಯಾಕ್ ಟು ಬ್ಯಾಕ್ ಇನ್ನೆರಡು ವಿಕೆಟ್ ತೆಗೆದಿದ್ರೆ ಅಲ್ಲಿ ಗೆಲ್ಲೋ ಚಾನ್ಸ್ ಇರ್ತಾ ಇತ್ತು. ಏನಂದ್ರೂ ಮ್ಯಾಚ್ ಅಂತೂ ಇಂಟ್ರೆಸ್ಟ್ ಬರಲಿಲ್ಲ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆದ್ರೂ ಕಮ್ ಬ್ಯಾಕ್ ಮಾಡ್ಲಿ ಅಂತ ಆಶಿಸೋಣ. ಇದುಗಳೇ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂತಹ ODI ಮ್ಯಾಚ್ ನಲ್ಲಿ ಭಾರತ ಹೀನಾಯವಾಗಿ ಸೋತಂತಹ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಇಷ್ಟತೆ ತಪ್ಪದೆ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ಮತ್ತು ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ.